ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕನ ಮದುವೆ ದಿನ ಮುಹೂರ್ತದ್ದಿದ್ದು. ನಾನು ಅರಿಶಿನದ್ದು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ. ಅದಾದಮೇಲೆ ಮುಹೂರ್ತದ್ದಿದ್ದು ನೋಡ್ತಾ ಇರ್ಬೋದು. ಇನ್ನು ಹುಡುಗಿಗೆ ಮಾವನ ಹತ್ರ ಏನೋ ಬಾಸಿಂಗ ಕಟ್ಟಿಸ್ತಾರೆ. ಅಲ್ಲಿದ್ದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಇದನ್ನೇ ಕ್ಲಿಪ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅವ್ರ ಕಡೆ ಏನೋ ಒಂದು ಬಾಸಿಂಗ ಹತ್ರ ಇರತ್ತೆ ಅಂತ ಹೇಳ್ಬಿಟ್ಟು ನಾವು ಕಟ್ಟಿದ್ರ ಮೇಲೆ ಅವರು ತೊಗೊಂಡು ಬಂದು ಕಟ್ತಾಯಿದ್ರು. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅಲ್ವಾ, ಹಾಗೆಯೇ ನೋಡ್ತಾ ಇರ್ಬೋದು. ಈ ಥರ ಒಂದು ವೈಟ್ ಕಲರ್ದು ಬಟ್ಟೆನ ಅಡ್ಡದ್ರೆ ಇಟ್ಕೊಂಡಿರ್ತಾರೆ. ಅದಾದಮೇಲೆ ಅದು ಜೀರಿಗೆ ಆಮೇಲೆ ಏನೇನೋ ಸಮಥಿಂಗ್ ಇರತ್ತೆ ಅದರೊಳಗಡೆ, ಅದನ್ನು ಕೆನ್ನೆಗೆ ಈ ಥರ ಸವರಬೇಕು. ಎಲ್ಲರ ಮದುವೆಯಲ್ಲೂ ಇದೇ ಥರನೇ ಆ್ಯಕ್ಚುಲಿ ಇರುತ್ತೆ. ನಾನು ಅಲ್ಲೇ ಇದ್ದನಲ್ಲ, ಸ್ವಲ್ಪ ಗೊತ್ತಿರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೋಡ್ತಾ ಇರ್ಬೋದು, ಅವ್ರ ಕಡೆ ಹಾರ ಹಾಕ್ಸೋದು ಎತ್ತಿ ಹಾಕಿಸ್ಬೇಕು ಅಂತೇಳಿ, ಯಾರು ಎತ್ತಿ ಯಾರು ಫಸ್ಟ್ ಹಾಕ್ತಾರೆ ಅಂತಲ್ಲ, ಅದ್ರಲ್ಲಿ ನಾವೇ ವಿನ್ ಆದ್ವಿ. ಹುಡುಗಿ ಕಡೆಯಿಂದನೇ ಹುಡುಗಿನೇ ಹಾಕಿದ್ದು ಮೊದಲು ಹಾರ. ಸೊ ಸ್ವಲ್ಪ ಖುಷಿ ಆಯಿತು. ನನ್ನ ಅಣ್ಣನೇ ಎತ್ತಿದ್ದು, ಅವ್ರಿಗಿನ್ನ ಸ್ವಲ್ಪ ಮೇಲೆ ಎತ್ಬಿಟ್ಟು ಅವಳು ಬೇಗ ಸ್ಪೀಡಾಗಿ ಹಾಕಿದ್ಲು. ಅದಾದ್ಮೇಲೆ ಸುರ್ಗಿ ನೀರಿಂದ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಸುರ್ಗಿ ನೀರಿನ ಹಗ್ಗನ ಇದು ದಾರನೆಲ್ಲ ಬಿಚ್ಚಿಬಿಟ್ಟು ಲಾಸ್ಟಿಗೆ ಕಟ್ಟಿಸ್ತಾರೆ ಅಂತ, ಕೈ ಕಟ್ಟಿದ್ರಲ್ಲ ಅದೇ ಅಂತಲೇ ಹೇಳ್ಬೋದು. ಅದಾದಮೇಲೆ ಮದುವೆಗಿನ ಮುಂಚೆ ಹಾಲೆರಿಯೋ ಶಾಸ್ತ್ರ ಅಂತ ಹೇಳ್ಬಿಟ್ಟು ಇರುತ್ತೆ. ಅದನ್ನು ಎರಿತಾ ಇದ್ದಾರೆ ಪ್ರತಿಯೊಬ್ಬರು. ನನ್ನ ಅಕ್ಕ ಮತ್ತು ಮಾಮನೇ ಮದುವೆ ಮಾಡಿಕೊಟ್ಟಿದ್ದು. ಅಂದರೆ ಗಂಡು ಹೆಣ್ಣು ಈಗ ದಾರೆ ಎರಿಯೋದು ಅಂತ ಹೇಳ್ತಾರಲ್ಲ, ಆ ಥರ ಅಕ್ಕ ಮತ್ತು ಮಾವ ಮಾಡಿದ್ದು. ಫಸ್ಟಿಗೆ ಅವ್ರ ಹತ್ರ ಮಾಡಿಸ್ಬಿಟ್ಟು ಆಮೇಲೆ ಯಾರಾದರೂ ದಂಪತಿಗಳಾಗಿರ್ಬೋದು, ಫ್ರೆಂಡ್ಸು ಆಗಿರ್ಬೋದು, ಅಥವಾ ಅಕ್ಕ ತಂಗಿ ರಿಲೇಷನ್ಸ್ ಇರ್ತಾರಲ್ಲ, ಅವ್ರು ಕೂಡ ಬಂದುಬಿಟ್ಟು ಹಾಲನ್ನು ಎರಿಬೋದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಎಲ್ಲರೂ ಎರಿತಾ ಇದ್ದಾರೆ. ಅಪ್ಪ ಅಮ್ಮ ಎಲ್ಲ ತುಂಬ ಹತ್ರದವ್ರು ಅಷ್ಟೇ. ಎಲ್ಲ ಬಂದಿರೋರ ಹತ್ರ ಎಲ್ಲರ ಹತ್ರನೂ ಹಾಲೆರ್ಸೋಕ್ಕಾಗಲ್ಲ, ಯಾಕಂದರೆ ಮುಹೂರ್ತ ಆಗಿರಲ್ಲ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಜನದ ಆಶೀರ್ವಾದ ಇರಲಿ ಅಂತಲೇ ಇದನ್ನು ಆ್ಯಕ್ಚುಲಿ ಮುಂಚೆನೇ ಮಾಡಿಸ್ತಾರಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇದು ಹುಡುಗನ ಅಪ್ಪ ಅಮ್ಮ ಇವರಿಬ್ಬರು. ನೋಡಿರ್ಬೋದು, ನಂದು ಓಲ್ಡ್ ಬ್ಲಾಗಲ್ಲಿ ಕೂಡ ಅವ್ರನ್ನ ತೋರಿಸಿದ್ದೀನಿ. ಆ್ಯಂಡ್ ಅದಾದಮೇಲೆ ಈಗ ಹಾಲೆರಿಯೋದೆಲ್ಲ ಮುಗೀತು. ಅದಾದಮೇಲೆ ತಾಳಿಗೆ ಪೂಜೆ ಮಾಡಿಸ್ತಾರೆ ಇಬ್ಬರು ಕೈಯನ್ನು. ಮೂರು ಗಂಟೆ ಹಾಕಿ ಅಂತೇಳಿ ಅರ್ಚಕರು ಹೇಳ್ತಾನೆ ಇರ್ತಾರೆ ಹುಡುಗನಿಗೆ. ಯಾಕಂದರೆ ಆ ಟೈಮಲ್ಲಿ ಕೆಲವರಿಗೆಲ್ಲ ತುಂಬ ಕೈ ಶೇಕಾಗುತ್ತೆ ಅಂತ, ಎಲ್ರಿಗೂ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕೋಸ್ಕರನೇ ಅವ್ರು ನೆನಪು ಮಾಡ್ತಾಯಿರ್ತಾರೆ, ರಿಕಾಲ್ ಮಾಡ್ತಾಯಿರ್ತಾರೆ. ನಾನು ವಿಡಿಯೋದಲ್ಲಿ ಏನು ಹೇಳಿದಪ್ಪ ಅಂದರೆ, 3 ವರ್ಷಗಳ ಕಾಲ ನನ್ನ ಅಕ್ಕ ಚೆನ್ನಾಗಿದ್ವಿ. ಹುಡುಗನ ಜೊತೆ ಅವರಿಬ್ಬರದು ಜೋಡಿ ಹೀಗೆ ಇರಲಿ ಅಂತೇಳಿ ಹೇಳೋಕ್ಕೆ ಬಯಸ್ತೀನಿ. ಏನೇ ಒಂದು ಕಷ್ಟ ಸುಖದಲ್ಲಾದ್ರೂ ಹೊಂದ್ಕೊಂಡು ಹೋಗಬೇಕು. ಅದೇ ಅಲ್ವಾ ಮದುವೆ ಜೀವನ ಅಂದರೆ, ಯಾರೇ ಆದ್ರೂ ಅಷ್ಟೇ ಅದನ್ನು ಹೇಳೋಕ್ಕೇ ಬಯಸೋದು. ಆ್ಯಂಡ್ ಬಂದಿರೋರು ಕೂಡ ಅದನ್ನೇ ಬಯಸೋದು, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅಕ್ಷತೆ ಆಗ್ತಾರಲ್ವ, ಅದಕ್ಕೋಸ್ಕರನೇ ಅಂತ ಹೇಳ್ಬೋದು. ಆ್ಯಂಡ್ ನಾವು ಸ್ವಲ್ಪ ಪಟ್ನ ಏನೋ ಹಚ್ತಾ ಇದ್ವಿ, ಊದ್ಬತ್ತಿ ಹಚ್ತಾ ಇದ್ವಿ ಪಟ್ನದಲ್ಲಿ. ಅದು ಬಿಸಿಲಿಗೆ ಆಗ್ತಾನೇ ಇರಲಿಲ್ಲ. ಅರುಂಧತಿ ನಕ್ಷತ್ರ ತೋರಿಸ್ಲಿಕ್ಕೆ ಅಂದರೆ ಕರ್ಕೊಂಡ್ವಿ. ಈ ಬಿಸಿಲಲ್ಲಿ ಎಲ್ಲಿಂದ ಅರುಂಧತಿ ನಕ್ಷತ್ರ, ಕಾಲಂತರೂ ಸುಟ್ಟಿ ಬೆಂದೋಗ್ತಾ ಇದೆ. ಒಂದು 40 ಡಿಗ್ರಿ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ತುಂಬ ಬಿಸಿಲು ಅಂದರೆ ನಿಲ್ಲೋಕೆ ಕೂಡ ಆಗ್ತಿರ್ಲಿಲ್ಲ. ಅದರಲ್ಲೇ ನಿಂತ್ಕೊಂಡ್ವಿ. ನೋಡ್ತಾ ಇರ್ಬೋದೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕಾಲಿಗೋಸ್ಕರ ಸುಡ್ತಿದೆ ಕಾಲು ಅಂತ ಹೇಳ್ಬಿಟ್ಟು. ನನ್ನ ಔಟ್ಫಿಟ್ ನೋಡ್ತಾ ಇರ್ಬೋದು, ನಾನು ರೇಷ್ಮೆ ಸ್ಯಾರಿ ಆ್ಯಂಡ್ ಸೆಟ್ಟೆಲ್ಲ ಹಾಕಿದ್ದೀನಿ. ಇದರಲ್ಲಿ ನಾನು ಫುಲ್ ವೀಡಿಯೋನ ಹಿಂಗೆ ಮಾಡೋಕ್ಕೆ ಆಗಲೇ ಇಲ್ಲ, ಟೈಮೇ ಇರಲಿಲ್ಲ. ಸೊ ಇದೇ ವೀಡಿಯೋದಲ್ಲೇ ಹೇಳ್ತಾಯಿದ್ದೀನಿ, ನೋಡ್ಕೊಂಡ್ಬಿಟ್ಟು. ಅದೆಲ್ಲ ಆಯಿತು. ಮತ್ತು ರಿಸೆಪ್ಷನ್ಗೆ ರೆಡಿ ಆಗಬೇಕಲ್ಲ, ಟೈಮ್ ಆಗತ್ತೆ. ಜನ ಎಲ್ಲ ಬಂದಿರ್ತಾರೆ, ಊಟಕ್ಕೆ ಹೋಗಿರ್ತಾರೆ ಹೋಗೋರೆಲ್ಲ. ಸೊ ಅಷ್ಟರೊಳಗಡೆ ನಾವು ರೆಡಿಯಾಗಿ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರು. ಒಂದು ಸೆಲ್ಫಿ ವಿಡಿಯೋ ಒಂದು ಸ್ವಲ್ಪ ಫ್ರೀ ಇದ್ದೆ ಅಂತ ಹೇಳ್ಬಿಟ್ಟು ಮಾಡಿದೆ. ಇದು ನಾನು ಗಿಫ್ಟ್ಗಳೆಲ್ಲ ಇಸ್ಕೊಳ್ಳೋಕ್ಕೆ ಅಂತೇಳಿ ದೊಡ್ಡಮ್ಮ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೂತ್ಕೊಂಡಿದ್ದೆ. ಇದು ನನ್ನ ಅಕ್ಕ ಮಗಳು, ಇವಳನ್ನ ಝೂಮ್ ಹಾಕಿ ನೋಡ್ಕೊಳ್ಳಿ. ಇವಾಗ ಮೇಕಪ್ಪಲ್ಲಿದ್ದಾಳೆ. ವಿತೌಟ್ ಮೇಕಪ್ ತೋರಿಸ್ತೀನಿ ನಾನು ಲಾಸ್ಟಲ್ಲಿ. ಆ್ಯಂಡ್ ಆ ಟೈಮಲ್ಲಿ ಯಾರಾದರೂ ನೀರು ತಂದು ಕೊಟ್ಟರೆ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕೋಲ್ಡ್ ವಾಟರ್ ತರಿಸಿದ್ರು ಡ್ಯಾಡಿ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದಾಳೆ.
ಅವಳಿಗೂ ಬಾಯಾರಿಕೆ ಆಗಿದೆ. ನಾನು ಈಗ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಏನಾದರೂ ಕಾಮಿಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಬಚ್ಚಿಟ್ಕೊಳ್ತಾ ಇದ್ದಾಳೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದರು. ಚೆನ್ನಾಗಿರ್ತಿದ್ದೆಲ್ಲ ಒಂದು ಇವಾಗೆಲ್ಲ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಕೇಕ್ ಕಟ್ಟಿಂಗ್, ಎಲ್ಲರೂ ಮಾಡಿಸ್ತಾರೆ. ನಮ್ಮ ಮದುವೆಲಿ ಕೂಡ ಅವಾಗ್ಲೂ ಇತ್ತು ಟ್ರೆಂಡಿಂಗ್ ಆ್ಯಕ್ಚುಲಿ. ಈಗ ಒಂದು 5-6 ಇಯರ್ಸಿಂದ ಇದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಸೂರಜಣ್ಣ ನನ್ನ ಅಕ್ಕಂಗೆ ಗಿಫ್ಟಾಗಿ ಡ್ರೆಸ್ ತೊಗೊಂಡು ಬಂದಿದ್ರು ಊರಿಂದ ಅವರು ಸ್ಪೆಷಲು ಚೂಟಿದಾರೇನೋ ಅಂತ ಅನ್ಸತ್ತೆ ಮೇ ಬಿ, ಅದನ್ನು ತೊಗೊಂಡು ಬಂದು ಕೊಟ್ಟರು. ಕೇಕ್ ಸೆಲೆಬ್ರೇಷನ್ ಆಗೋದ್ರ ಮುಂಚೆನೇ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ಮಕ್ಕಳೆಲ್ಲ ನೋಡ್ತಾ ಇರ್ಬೋದು. ಊಟ ಮಾಡಿಲ್ಲ ಇನ್ನು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಲ್ವಾ ಕೇಕ್ ಅಂದರೆ. ಸೊ ಎಲ್ಲ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಆಗಲೇ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ 2 ಮೆಂಬರ್ಸು, ನೋಡ್ತಾ ಇರ್ಬೋದು ಅದರಲ್ಲಿ ನೀವು. ನನ್ನ ಅಳಿಯ ಮತ್ತು ಇನ್ನೊಬ್ಬ ಹುಡುಗ. ನಮ್ಮ ಅಕ್ಕನ ಮಗಳು ಇಲ್ಲಿ ಇತ್ತಿದ್ದಾಳೆ ನೋಡಿ, ಹುಡುಗಿ ಪಕ್ಕದಲ್ಲಿ. ಅವಳಿಗೆ ಕೇಕ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಾನು ಉಬ್ಬಿ ಕೂಡ ಬಂದಿದ್ದಾರೆ, ಅಲ್ಲೇ ಇದ್ದಾರೆ ನೋಡಿ, ಯೆಲ್ಲೋ ಕಲರ್ ಶರ್ಟು. ಅವ್ರು ಕೂಡ ಸ್ವಲ್ಪ ಲೇಟಾಗಿ ಬಂದರು ಬೆಳಿಗ್ಗೆ. ನೈಟ್ ಬಂದಿರಲಿಲ್ಲ ಅವ್ರಿಗೆ, ಒಂದು ಸ್ವಲ್ಪ ಕೆಲಸ ಇರೋ ಕಾರಣ. ನೋಡ್ತಾ ಇರ್ಬೋದು ಲೈಫಲ್ಲಿ ತಿಂದೇ ಇಲ್ವೇನೋ ಕೇಕ್ ಅನ್ನೋ ರೀತಿ ತಿಂತಿದ್ದಾರೆ. ಯಾಕಂದರೆ ಊಟ ಮಾಡಿರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಬಂದು ಕೇಕ್ ಸ್ಟೇಜ್ ಮೇಲೆ ಕೇಕ್ ಅಂತೂ ವಿಚಿತ್ರ ಮಾಡಿದ್ರು ಅಂತಲೇ ಹೇಳ್ಬೋದು, ಕಿತ್ಕೊಂಡು. ಅದಾದಮೇಲೆ ನಾವು ಊಟಕ್ಕೆ ಹೊರಟ್ವಿ, ನಾನು ಮತ್ತು ನನ್ನ ತಂಗಿ. ತುಂಬ ಸುಸ್ತಾಗ್ತಿತ್ತು, ಎಷ್ಟು ತನಕ ಅಂತ ಇರೋಕ್ಕಾಗತ್ತೆ, ವೆಯ್ಟ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು 3 o'clock ಏನೋ ಆಗಿತ್ತು. ಅವಾಗ ನಾವು ಊಟಕ್ಕೆ ಹೊರಟ್ವಿ, ಮಾಡ್ಕೊಂಡ್ವಿ. ಮಾಮೂಲಿ ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಪಾಯಸ ಅಷ್ಟೇ. ಚಿತ್ರಾನ್ನಕ್ಕೆ ಸಾಕಾಯ್ತು, ಯಾಕಂದರೆ ಟೈಮ್ ಒಂದು ಟೈಮ್ ಅಂತ ಇರುತ್ತೆ ನಮ್ಮದು. ಆ ಟೈಮು ಮೀರೋಗ್ಬಿಟ್ರೆ ಊಟ ಮಾಡೋಕ್ಕಾಗಲ್ಲ, ಅನ್ನ ಸಾಂಬಾರೆಲ್ಲ ಊಟ ಮಾಡೋಕ್ಕಾಗಲ್ಲ. ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿ ನಾವು ರಿಟರ್ನ್ ಬಂದ್ವಿ. ಇದೊಂದು ಸ್ವಲ್ಪ ನೋಡ್ಕೊಂಡು ಬನ್ನಿ. ಏನು ಮೇಕಪ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ, ಹಿಂಗೆ ಬೂದಿ ಆಗಿದ್ದೆ. ಒರಿಜಿನಲ್ ಮೇಕಪ್ ನಿಮ್ಮ ಮೇಕಪ್ ಚೆನ್ನಾಗಿ ಅವಳ ಬಚ್ಚಿಟ್ಟಿರ್ತಾರೆ. ಅವಾಗಿದ್ದು ಲಿಪ್ಟಿಕ್ಕು ಮೇಕಪ್ಪು ಇವಾಗೆಲ್ಲ ಹಾಳಾಗೋಗ್ಬಿಟ್ಟಿದೆ ನೋಡಿ ಫ್ರೆಂಡ್. ನನ್ನ ತಂಗಿ ಮುಖ ತೊಳೆದೆಲ್ಲ ಹಾಳಾಗಿದೆ. ವಿತೌಟ್ ಮೇಕಪ್ ಲೇಡಿ ತೋರ್ಸೆ ನಿಂದು ಚೆನ್ನಾಗಿದ್ದೀನಿ. ಚೆನ್ನಾಗಿದೆ, ಅವಳಿಗಿನ ಚೆನ್ನಾಗಿ ತೋರ್ಸೆ ಸಿಕ್ಲಿ, ತೋರ್ಸೆ. ಯಾಕೆ ಬಚ್ಚಿರ್ತೀಯಾ ಮೇಕಪ್ ರಾಣಿ ಅಂತ ಗೊತ್ತಿಲ್ಲ. ಬಿಟ್ಟು ಬರ ಇದಕ್ಕಾಗಲ್ಲ ಅಂತ ಕಿಗೆ ಇದು ಅವ್ರ ಕಡೆ ಒಂದು ಸಂಪ್ರದಾಯ ಇರುತ್ತೆ, ಸಣ್ಣ ಪುಟ್ಟ ಕೃಷ್ಣ ಮತ್ತು ಬಲರಾಮ ಅಂತ ಹೇಳ್ತಾರೆ. ಅದನ್ನು ತೊಗೊಂಡ್ಬಿಟ್ಟೆ ಹುಡುಗಿನೇ ಮನೆ ಕರ್ಕೊಂಡು ಬರುತ್ತೆ. ಇದು ನಮ್ಮ ದೇವ್ರುಗಳನ್ನೇ ಅವ್ರ ದೇವ್ರಿಗೆ ಸೇರಿಸ್ಕೊಂಡಾಗ ಅಂತ ಹೇಳ್ಬಿಟ್ಟು ಆಂಟಿ ಒಬ್ಬರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಫೈನಲಿ ಹೊರಟ್ಲು ಅಕ್ಕ. ತುಂಬ ಹತ್ಲು, ಬೇಜಾರಾದ್ಲು, ತುಂಬ ದೂರ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಬೇಜಾರಾಯಿತು. ಏನು ಮಾಡೋದು, ಎಲ್ಲ ಹೆಣ್ಣಿನ ಜೀವನದಲ್ಲೂ ಇದು ನಡೆಯುತ್ತೆ ಒಂದಲ್ಲ ಒಂದಿನ. ಸೊ ಅವಳು ಹೊರಟ್ಲು ಅಷ್ಟೇ. ಟೇಕ್ ಕೇರ್ ಅಕ್ಕ, ಚೆನ್ನಾಗಿರು, ಎಲ್ಲರ ಹತ್ರ ಹೊಂದ್ಕೊಂಡಿರೋ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವ್ಲಾಗು, ನಾವು ಬೆಳಗಾವಿಗೆ ಹೋಗಿದ್ದೀವಿ. ನನ್ನ ಅಕ್ಕನ ರಿಸೆಪ್ಷನ್ ಪ್ರೋಗ್ರಾಮ್ ಇತ್ತು ಅಲ್ಲಿ ಬೆಳಗಾಮಲ್ಲಿ, ಅವ್ರು ಮಾಡಿದರು. ಇಲ್ಲಿ ಮದುವೆ ಮಾಡಿರೋ ಕಾರಣ ಅಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರು. ಆ ವ್ಲಾಗ್ ಕೂಡ ನಾನು ನೆಕ್ಸ್ಟ್ ಹಾಕ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್. ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ.